ಸಮರ್ಪಕ ಬಸ್ ಸೌಲಭ್ಯ ನೀಡಬೇಕು ಅಂತ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ ವಿದ್ಯಾರ್ಥಿಗಳಿಂದ ರಸ್ತೆ ತಡೆದು ಪ್ರತಿಭಟನೆಯಾಗಿದೆ. ಬಾಗಲಕೋಟೆಯ ಸಾವಳಗಿ ಗ್ರಾಮದಲ್ಲಿ ಪ್ರೊಟೆಸ್ಟ್ ಆಗಿದೆ. ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸಾವಳಗಿ ಬಳಿ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳಬೇಕು ಅಂತ ಹೇಳಿದರೆ ಸರಿಯಾದ ಸಮಯದಲ್ಲಿ ಬಸ್ ಬರೋದಿಲ್ಲ. ಸಾವಳಗಿಯಿಂದ ಜಮಖಂಡಿಗೆ ತೆರಳಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದೆಷ್ಟೋ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ಲ. ಹೀಗಾಗಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಾರಿಗೆ ಅಧಿಕಾರಿಗೂ ಕೂಡ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಸಿ ಸರಿ ಫೋನ್ ಹಚ್ಚಿ ಕೂಡ 2 ತಾಸು ನಂತರ ಬಂದ್ರಿ ಸರ್. ನೀವು ಊಟ ಇಲ್ಲ, ಅವ್ರು ಅಕಸ್ಮಾತ್ ಹೆಚ್ಚು ಮಾಡಕ್ಕೆ ತೊಂದರೆ ಆದ್ರೆ ಜವಾಬ್ದಾರಿ ಯಾರು? ಬಸ್ ತಪ್ಪಿಕೊಂಡು ಜವಾಬ್ದಾರಿ ನಿಮ್ದ. ಮತ್ತೆ ಕೇಳೋಣ ನಿಮ್ಮ ಡ್ರೈವರ್ಗಳು ಬಸ್ ಮೇಲೆ ತರ್ತಾರೆ ವಿದ್ಯಾರ್ಥಿಗಳು ಏನ್ರದು ಡಿಪೋ ಮ್ಯಾನೇಜರ್ ಫೋನ್ ಹಚ್ಚಾರ ಯಾರು ಮಾತಾಡೋದು? ಡಿಪೋ ಮ್ಯಾನೇಜರ್ ಮ್ಯಾನೇಜ್ ಸರ್ ಕೆಲಸ ಮಾಡಿ ಸರ್. ಅವ್ರದ್ದು ಕಾಲೇಜ್ ಅಂತ ಸುಟ್ಟಿ ಆಗೈತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾರೆ. ಗುರು, ಈ ಭಾಗದಲ್ಲಿ ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ? ಶಾಲಾ ಮಕ್ಕಳಿಗೆ ಯಾವ ರೀತಿ ಎಲ್ಲ ತೊಂದರೆ ಆಗ್ತಿತ್ತು? ಪರಿಹಾರದ ರೂಪವಾಗಿ ಏನಾದರೂ ಹೆಚ್ಚುವರಿ ಬಸ್ ಬಿಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರಾ? ದಸರತ್, ಖಂಡಿತ. ಯಾಕಂತಂದ್ರೆ ಈ ಭಾಗದಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಪ್ರೊಟೆಸ್ಟ್ ಗಳನ್ನ ಮಾಡಿ ಈಗಾಗಲೇ ಮನಸೆಳೆಯುವಂತ ಕೆಲಸಕ್ಕೂ ಕೂಡ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಜನರು ಕೂಡ ಸಾಕಷ್ಟು ಬಾರಿ ಈಗಾಗಲೇ ಅವರು ಮನವಿ ಕೂಡ ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ರೈತರು ಈಗಾಗಲೇ ವಿದ್ಯಾರ್ಥಿಗಳು ದಿನವಿಡೀ ಪರದಾಡುವಂತ ಪರಿಸ್ಥಿತಿಯಾಗಿದೆ. ದಿನವಿಡೀ ಇವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ 10 ಕಿಲೋಮೀಟರ್ ವರೆಗೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಈ ಹಿಂದೆ ಜಮಖಂಡಿ ಭಾಗದಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ಗೆ ಸಾಕಷ್ಟು ಬಾರಿ ಮನವಿ ಕೂಡ ಕೊಟ್ಟಿದ್ರು. ಮನವಿ ಕೊಟ್ಟರು ಕೂಡ ಈ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಬಸ್ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ಕೂಡ ವಿದ್ಯಾರ್ಥಿಗಳು ಈ ಹಿಂದೆ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಏಕಾಏಕಿ ನಿನ್ನೆ ಪ್ರೊಟೆಸ್ಟ್ ಕೂಡ ಮಾಡಿ ಅಲ್ಲಿ ರೈತರು ಕೂಡ ಮತ್ತು ಅಲ್ಲಿಯ ಸ್ಥಳೀಯರು ಕೂಡ ಭಾಗಿಯಾಗಿ ವಿದ್ಯಾರ್ಥಿಗಳ ಜೊತೆ ಹೋರಾಟವನ್ನ ಮಾಡುವ ನಿಟ್ಟಿನಲ್ಲಿ ಮನಸೆಳೆಯುವಂತ ಕೆಲಸಕ್ಕೂ ಕೂಡ ಮುಂದಾದ್ರು. ಅದಾದ ಬಳಿಕ ಅಲ್ಲಿಗೆ ಡಿಪೋ ಮ್ಯಾನೇಜರ್ ಬಂದು ಕೂಡಲೇ ನಮಗೆ 2 ಬಸ್ಗಳನ್ನ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಮಾಡಿದ ನಂತರ ಮತ್ತೆರಡು ಬಸ್ಗಳನ್ನ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ದಶರಥ್. ಓಕೆ, ಥ್ಯಾಂಕ್ ಯು ಗುರು. ಊಟ ಇಲ್ಲ, ಅವ್ರು ಅಕಸ್ಮಾತ್ ಹೆಚ್ಚು ಮಾಡಕ್ಕೆ ತೊಂದರೆ ಆದ್ರೆ ಜವಾಬ್ದಾರಿ ಯಾರು? ಬಸ್ ತಪ್ಪಿಕೊಂಡು ಜವಾಬ್ದಾರಿ ನಿಮ್ದ. ಮತ್ತೆ ಕೇಳೋಣ ನಿಮ್ಮ ಡ್ರೈವರ್ಗಳು ಬಸ್